ಬೇಡ ನನಗೆ ಹ್ಯಾವ್ ಟು ಬಿ ಅ ಮೆನ್ ಅಂತ ಅನಿಸ್ಲಿಲ್ವ? ಅದು ನಾನಾಗಿರ್ಲಿಲ್ಲ ರೀ, ನನ್ನ ಅಳತಿದ್ದೆ ಎವ್ರಿಡೇ. ಇದು ನಾನು ನೋಡ್ಕೋತೀನಿ, ಹೋಟೆಲ್ನ ನಮ್ಮ ಮಮ್ಮಿ ನೋಡ್ಕೋತಾರೆ, ಬ್ಯೂಟಿ ಪಾರ್ಲರ್ ಮತ್ತು ಡ್ಯಾನ್ಸ್ ಸ್ಕೂಲು ನಮ್ಮ ಅಕ್ಕ ಸಿಸ್ಟರ್. ಚಿಕ್ಕ ಮಕ್ಕಳೆಲ್ಲ ಬಂದು ಸೆಲ್ಫಿ ತಗೊಳ್ಳೋದು, ಖುಷಿಯಾಗಿ ಮಾತಾಡೋದು, ಅಕ್ಕ ನೀವೆಲ್ಲ ಚೆನ್ನಾಗಿ ಆಡ್ತಿದ್ರಿ ಹಾಗೆ ಹೀಗೆ ಅಂತ. ನನ್ಗೆ ಯಾರಾದರೂ ಅಕ್ಸೆಪ್ಟ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಎಸ್ ಅಂತೀನಿ. ಹೈಜೀನ್ ಮೇಂಟೈನ್ ಮಾಡ್ಬೇಕು ಅಂದರೆ ಟಚ್ ಇದೇನೇ ಇದೆರಲ್ಲ, ನಮ್ಮ ಸ್ಕಿನ್ ಟು ಸ್ಕಿನ್ ಟಚ್ ಆಗಬಾರ್ದು, ಆಗೋದೇ ಇಲ್ಲ. ಸೊ ಇವನ್ ನಾವು ಗ್ಲೌಸ್ ಹಾಕಿದಾಗ ಏನೂ ಮುಟ್ಟಲ್ಲ ನಾವು, ಬರೀ ಮಷಿನ್ ಅಷ್ಟೇ. ಮಷಿನ್ನು ಫುಲ್ ಸ್ಪ್ರೇ ಮಾಡಿ. ನೀವು ಶುರು ಮಾಡಿದಾಗ ಮಷಿನ್ ಇತ್ತಾ, ಬರೀ ಸೂಜಿ ಇತ್ತಾ? ಮಷಿನ್ ಇತ್ತು, ಬಟ್ ಆ ಮಷಿನ್ ಹಳೆ ಮಷಿನ್ ಓಕೆ ಸೌಂಡ್ ಆಗ್ತಿತ್ತು. ಏನು ಜೆಲ್ ಅದು? ಇದು ಆ್ಯಂಟಿಬಯೋಟಿಕ್, ಅಂದರೆ ಲೈಕ್ ಈ ಅಂದರೆ ಏನೇ ಇನ್ಫೆಕ್ಷನ್ ಇದ್ರೂ ನಾವು ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಆಗ್ತಿರುತ್ತೆ. ಓ, ನೀವು ಬಟ್ ನೋವಾಗಲ್ಲ ಚುಚ್ಚಿದಾಗ? ಆಗುತ್ತೆ, ಅಂದರೆ ಒಬ್ಬೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಒಬ್ಬರು ಇವಾಗ ಥ್ರೆಡಿಂಗ್ ವ್ಯಾಕ್ಸಿಂಗ್ ಮಾಡಿಸ್ತಾರಲ್ಲ, ಈಗ ಥ್ರೆಡಿಂಗ್ ಕೂದಲೆಲ್ಲ ಹೋಗ್ಲಿ ಅಂತ, ಸೊ ಆ ಇರಿಟೇಷನ್ ಇರುತ್ತೆ. ಅಷ್ಟಿರುತ್ತೆ. ಈ ಕೂದಲು ಎಷ್ಟು ನೋವಾಗುತ್ತೆ ಅಷ್ಟಾಗುತ್ತೆ ಅಷ್ಟೇ. ಓಕೆ, ನೀವು ಅನಸ್ತೇಷಿಯಾ ಕೊಡಲ್ಲ? ಅನಸ್ತೇಷಿಯಾ ಇಲ್ಲ. ಅನಸ್ತೇಷಿಯಾ ಕೊಟ್ಟರೆ ನಮ್ಮ ಆಗಬಾರ್ದು ಆ್ಯಕ್ಚುಲಿ ಸ್ಕಿನ್. ಓ, ಅದು ಫುಲ್ ಪ್ರಜ್ಞೆ ಕಳ್ಕೊಬಾರ್ದು? ಇಲ್ಲ, ನಮ್ಮ ಆದರೆ ಇಂಕೆ ಕರೆಕ್ಟಾಗಿ ತಗೊಳ್ಳಲ್ಲ ಸ್ಕಿನ್. ಓಕೆ, ತುಂಬ ವಿಚಾರಗಳಿದ್ದಾವೆ ಅದರಲ್ಲಿ. ಇಲ್ಲ, ಇದು ಕಲಿಯೋದಂದರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್. ಅಂದರೆ ನೀಟಾಗಿ ಕಲ್ತ್ರೇ ಮಾಡೋಕ್ಕಾಗೋದು ಟ್ಯಾಟು. ಆಯಿಂಟ್ಮೆಂಟ್ ಇದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬಹುಶಃ ಅದು ಚರ್ಮ ಸಾಫ್ಟ್ ಆಗಲಿ ಅಂತ ಇರೋದಿರ್ಬೇಕದ್ದು. ಒಂದು ಸ್ವಲ್ಪ ಇದು ಬರುತ್ತೆ, ಟ್ರಾನ್ಸ್ಫರ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಇದು ಒಂಥರ ನಮ್ಮ ಮಕ್ಕಳುಗಳು ಅಷ್ಟೇ ಚುಸ್ತೀನಿ ಅಂದರೆ ಆ ಥರನೇ ಬರುತ್ತೆ ಅಂತ. ಓಕೆ. ಎಷ್ಟು ಜನ ಸ್ಟಾಫ್ ನಿಮಗೆ? ಇಬ್ಬರಿದ್ದಾರೆ ಈಗ. ಇಬ್ಬರು. ಸೊ ಮೊದಲು 3 ಜನ ಇದ್ದಾರೆ. 3 ಜನ ಇಲ್ಲ, ಮೊದಲು HSR ಇತ್ತು, ಇವಾಗ JP ನಗರ್. ಓಕೆ, ನಾವು ನಿಮ್ಮನ್ನ ಹುಡ್ಕೊಂಡು ಎನ್ಕೊಂಡು ಬಂದಲ್ಲ, ಅದೇನು? ಅದು ನಮ್ಮ ಹೋಟೆಲ್ ಅಲ್ಲ, ಅದು ಪಕ್ಕ ಒಂದೇನು ಬ್ಯೂಟಿ ಪಾರ್ಲರ್ ಏನೋ? ಬ್ಯೂಟಿ ಪಾರ್ಲರ್. ಸೊ ಇವಾಗ ಮತ್ತೆ ಈಗ ಡ್ಯಾನ್ಸ್ ಸ್ಕೂಲ್ ಆಗಿದೆ ಇನ್ನೊಂದು. ಸೊ ಈ ಪಾರ್ಲರ್ ಬಿಟ್ಬಿಟ್ರೆ ನೀವು? ಪಾರ್ಲರ್ ಇದೆ. ಸೊ ಹೆಂಗೆ ನಡೆಸ್ತೀರಿ? ನಮ್ಮ ಅಕ್ಕ ನಡೆಸ್ತಾರೆ. ಓಕೆ, ಫ್ಯಾಮಿಲಿ ಬಿಸ್ನೆಸ್ ಅಲ್ಲ ಎಲ್ಲ ಇದು. ಓಕೆ, ಇದು ನಾನು ನೋಡ್ಕೋತೀನಿ, ಹೋಟೆಲ್ನ ನಮ್ಮ ಮಮ್ಮಿ ನೋಡ್ಕೋತಾರೆ. ಓಕೆ, ಬ್ಯೂಟಿ ಪಾರ್ಲರ್ ಮತ್ತು ಡ್ಯಾನ್ಸ್ ಸ್ಕೂಲು ನಮ್ಮ ಅಕ್ಕ ಸಿಸ್ಟರ್ ನೋಡ್ಕೋತಾರೆ. ಸಿಸ್ಟರ್. ಓಕೆ, ಎಲ್ಲರೂ ಒಂದೊಂದು ಕೆಲಸ. ಇವಾಗಿನ ಜನ್ರೇಷನ್ ಬ್ಯುಸಿ ಇರಬೇಕಲ್ಲ, ಫುಲ್ ಬ್ಯುಸಿ ಇರಬೇಕು ಈಗ. ಹೌದು, ಇಲ್ಲಾಂದರೆ ಅನ್ನೆಸೆಸರಿ ಥಾಟ್ಸ್, ಅನ್ನೆಸೆಸರಿ. ಹೌದು. ಬಟ್ ಇಲ್ಲಿ ನಿಮಗೆ ಫುಲ್ ಟೈಮ್ ಬಿಸ್ನೆಸ್ ಇದೆ, ಅಂದರೆ ಕ್ಲೈಂಟ್ಸ್, ಕಸ್ಟಮರ್ಸ್ ಇದ್ದಾರೆ? ಓ ಹೌದಾ? ಟ್ಯಾಟೂ ಡಿಮಾಂಡ್ಸ್ ಇದೆ ಸಿಕ್ಕಾಪಟ್ಟೆ ಇದೆ. ಓಕೆ, ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಸೊ ಹಳೆ ಕಸ್ಟಮರ್ಸ್ ಅಥವಾ ಹೌ ಡು ಯು ಮಾರ್ಕೆಟ್ ದಿಸ್? ಅಂದರೆ ಲೈಕ್ ನಾವು ಮಾಡಿರ್ತೀವಲ್ಲ ವರ್ಕ್, ಲೈಫ್ ಟೈಮ್ ಮಾರ್ಕೆಟಿಂಗ್ ಅದು. ಹಾಕ್ಸ್ಕೊಂಡ್ರೆ ಪರ್ಮನೆಂಟ್ ಮಾರ್ಕೆಟಿಂಗ್ ಅದು. ಗುರು ಎಲ್ಲ ಹಾಕ್ಸ್ಕೊಂಡೆ ಅಂತ ಕೇಳ್ತಾರೆ, ಅಷ್ಟೇ. ವರ್ಕೇ ಮಾರ್ಕೆಟಿಂಗ್ ಅಷ್ಟೇ. ಕರೆಕ್ಟ್. ಸೊ ಇಲ್ಲಿ ನಾವೇನು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಹೇಗೆ ಹಾರ್ಡ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಅಂದರೆ ಯಾವ ರೀತಿ ಜನರಿಗೆ ನಾವು ಟ್ಯಾಟೋ ಹಾಕಿರ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಹಾಕಿಲ್ಲ ಅಂದರೆ ಬೈತಾರೆ ಅಷ್ಟೇ, ಚೆನ್ನಾಗಿ ಹಾಕಿದರೆ ಓಕೆ ತುಂಬ ಚೆನ್ನಾಗಿದೆ, ಯಾರು ಹಾಕಿದ್ದು ಅಂತ ಕೇಳಿ ಹುಡ್ಕೊಂಬಂದು ಹಾಕಿಸ್ಕೋತಾರೆ. ಓಕೆ, ನೈಸ್. ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ, ಯಾರ್ಯಾರ ಹತ್ರನೂ ಹೋಗೋಕ್ಕಾಗಲ್ಲ. ಸೊ ನಂಬಿಕೆ, ಒಂದು ಟ್ರಸ್ಟ್ ಇರೋವಂಥ ಒಂದು ಪ್ಲೇಸ್ ಇದ್ದಾಗ ಅಲ್ಲಿ ಹೋಗಿ ಹಾಕಿಸ್ತಾರೆ. ಕರೆಕ್ಟ್. ನೀವು ಹೇಳಿದಾಗೆ ತುಂಬ ರಿಸ್ಕ್ ಬೇರೆ ಅಲ್ಲ, ರಿಸ್ಕ್ ಏನಾದ್ರು ಸಮಸ್ಯೆ, ಸ್ಕಿನ್ನು ಅಥವಾ ಬ್ಲಡ್ಗೂ ಸಮಸ್ಯೆ ಆಗ್ಬಿಟ್ರೆ. ಯಾ, ಓಕೆ. ಇಂಕು ಕೊಡಪ್ಪ. ಇಂಕೆ ಕೊಟ್ಟಿಲ್ವಾ? ಎಕ್ಸಾಮಲ್ಲಿ ಪೆನ್ ಕೊಡದೇ ಇದ್ದಂಗೆ ಟ್ಯಾಟೋ ಅವರು ಇಂಕೆ ಕೊಟ್ಟಿಲ್ಲ. ಸೊ ಈಗ ಬ್ಲ್ಯಾಕ್ ಕಲರ್ ಇಂಕ್ ಬಂತು. ಏನು ಇಂಕ್ ಅದು? ಅದೇ ಇದು ವೆಜಿಟೇಬಲ್ ಬೇಸ್ಡ್ ಇಂಕು. ವೆಜಿಟೇಬಲ್, ತರಕಾರಿ ಬೇಸ್ಡ್. ಏನು ಮಾಡ್ತಾರೆ ಅಂದರೆ ಅದನ್ನು ಕಪ್ಪು ಮಾಡಿ ಸುಟ್ಟು ಅವಾಗ ಮಾಡೋದಿತ್ತು. ಓ, ಏನೇನೋ ಪ್ರೊಸೆಸ್ ಇದೆ ಅದಕ್ಕೆ. ಓಕೆ, ಅಂದರೆ ಕೆಮಿಕಲ್ಸ್ ಏನಿರಲ್ಲ. ಸ್ಟಾರ್ಟ್ ಆಗಿದೆ. ಸೊ ಡಿಪ್ ಮಾಡ್ತಾ ಇದ್ದೀನಿ. ಸೊ ಸಕ್ ಮಾಡುತ್ತೆ, ಹೇಳ್ಕೊಳ್ಳುತ್ತೆ. ಹೌದು, ಇಂಕ್ ಪೆನ್ ಥರ. ಮೇಡಮ್ ಹಿಂಗೆ ಹುಷಾರಾಗಿರಿ ಮೇಡಮ್. ಅವ್ರು ಫುಲ್ ಸ್ಟ್ರಾಂಗ್ ಇದ್ದಾರೆ. ರಿಯಲ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡಿ, ಮತ್ತೆ ನೀವು ಜನ ಎಲ್ಲ ಭಯ ಪಡಬಾರ್ದು. ಪ್ರಿಯ ಅವರ ನೋವಾಗ್ತಾ ಇಲ್ವಾ? ಸ್ವಲ್ಪ ಆಗ್ತದೆ. ಬಹುಶಃ ನನಗೆ ಹಾಕಿದ್ರೆ ಕಿರಿಸ್ಕೊಂಡು ಓಡೋಗ್ಬಿಡ್ತೀನಿ. ಇದು ಎಲ್ಲ JP ನಗರೆಲ್ಲ ಒಂದು ಮಾಡಿಬಿಡ್ತೀನಿ. ನಿಮ್ಮ ವೈಫ್ ಇದರಲ್ಲಿ ಮಾಡಿದಾರಲ್ಲ, ನಾನು ಅವನಲ್ಲ ಅವಳು. ಹೌದು, ಏನು ತುಂಬ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಹೇಳಿ ನಮ್ಮ ರಿಗಾರ್ಡ್ಸ್. ನಾನು ಓಪನ್ ಅಪ್ ಆಗೋಕ್ಕೆ ನಾನು ಅವನಲ್ಲ ಅವಳು ಮೂವಿನೂ ಒಂದು ದೊಡ್ಡ ಕಾರಣ. ಮದೇಶ, ನಾನು ಹೇಗೆ ಕಾಣಿಸ್ತಿದ್ದೀನೋ? ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓ, ಅದಕ್ಕೆ ಮೊದಲು ನೀವು ಅಫ್ಷಲಿ ನೀತು ಅಲ್ಲ ಆ ಟೈಮಲ್ಲಿ, ಅವನಲ್ಲ ಅವಳು ಬಂದಾಗ? ಅಂದರೆ ಇತ್ತು,
ಹಾಂ. ನಾನು ಮನೆ ಹಾರ್ಮೋನ್ಸ್ ಎಲ್ಲ ತಗೋತಿದ್ದೆ, ಹ್ಞೂ ಬಟ್ ಜನಕ್ಕೆ ಹೇಳಿರಲಿಲ್ಲ ಆ ಟೈಮಲ್ಲಿ. ಸಂಚಾರಿ ವಿಜಯ್ ಸರ್ಗೆಲ್ಲ ನಾನು ಮಾತಾಡಿದ್ದೆ, ಓಕೆ. ಅಂದರೆ ಅಷ್ಟು ಓಪನ್ ಅಪ್ ಆಗಿರಲಿಲ್ಲ. ಹಾಂ ಹಾಂ. ಸೊ ನೀವು ಅದರ ಸಣ್ಣ ಸಣ್ಣ ಡೀಟೇಲ್ ಹಿಡಿಬೇಕು, ಅದಕ್ಕೆ 2 ಲೈನ್ ಬಂದರೆ 2 ಲೈನ್ ಇಡಬೇಕು. ಹೌದೌದು, ಒಂದು ಡೀಟೇಲಿಂಗು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಈಗ ಕಚ್ಕೋತಾ ಇದೆ ಅದು ಪರ್ಮನೆಂಟಾಗಿ. ಹೌದು, ನೀವು ಆಗ್ತಿರೋದು ಇವತ್ತೇ ಫಸ್ಟ್ ನೋಡ್ತಿರೋದು? ಹೌದು, ನಾನು ಲೈಫಲ್ಲೇ ನೋಡಿಲ್ಲ. ಇವಾಗ ಪೆನ್ನಲ್ಲಿ ಬರಿತೀಯಲ್ಲ, ಸೇಮ್ ಹಂಗೆ ಇರುತ್ತೆ. ಓಕೆ. ನೋಡಿ ಇದು ಪೆನ್ನಲ್ಲಿ ಬರ್ದಂಗೆ ಪೆನ್ನಲ್ಲಿ ಕೊರೆದು ಬಿಡೋದು ನೀವೀಗ. ಹೌದು ನೋಡಿ, ಇವಾಗ ಅದು 7 ಲೇಯರ್ಸ್ ಇರುತ್ತಲ್ಲ, ನಮ್ಗೆ ಗೊತ್ತಿರಬೇಕು ಅದು ಆ ಡೆಪ್ತು. ಇಲ್ಲ ಅಂದರೆ ಗಾಯ ಗಾಯ. ಬಟ್ ಇದು ಏನೇ ಮಾಡೋದು ತೆಗಿಯೋಕ್ಕಾಗಲ್ಲ. ಇಲ್ಲ, ತೆಗಿಬೋದು. ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ. ಹಾಂ, ಲೇಸರ್ ಟ್ರೀಟ್ಮೆಂಟಿಂದ ತೆಗಿಬೋದು. ಫುಲ್ ಹೋಗುತ್ತೆ? ಹಾಂ, ಓಕೆ. ಫುಲ್ ಹೋಗುತ್ತೆ ಅಂದರೆ ಅಷ್ಟು ಹೋಗಲ್ಲ. ಹಾಂ. ಅದೇ ನಾವು ಹೀಗೆ ಟ್ಯಾಟೂ ಮಾಡಿರ್ತೀವಲ್ಲ, ಎಷ್ಟು ನಾವು ಡೀಪಾಗಿ ತೊಗೊಂಡಿರ್ತೀವಿ, ಸೊ ಅದ್ರ ಪ್ರಕಾರ ಅದು ಹೋಗುತ್ತೆ. ಓಕೆ. ತುಂಬ ಡೀಪಾಗಿ ಹೋಗಿದ್ರೆ ಅದು ಸ್ಕಾರ್ ಥರ ಕಂಡುಬಿಡುತ್ತೆ. ಹಾಂ ಹಾಂ ಹಾಂ, ಮಚ್ಚೆ ಥರ ಆಗ್ಬಿಡುತ್ತದೆ. ಇದು ಹೋಗುತ್ತೆ, ಇಂಕ್ ಹೋಗುತ್ತೆ, ಹಾಂ, ಬಟ್ ಅದು ಕಲೆ ಉಳ್ಕೊಂಬಿಡುತ್ತೆ. ಕಲೆ ಉಳ್ಕೊಂಬಿಡುತ್ತೆ. ಓಕೆ. ಸೊ ವಾಟ್ ಆರ್ ಯುವರ್ ಚಾರ್ಜಸ್ ಹೇಳ್ಬೋದಾ? ಅದು ಡಿಪೆಂಡ್ಸ್ ಆನ್ ಡಿಸೈನು. ಪರ್ ಸ್ಕ್ವೇರ್ ಇಂಚು ನಾವು 500 ಚಾರ್ಜ್ ಮಾಡ್ತೀವಿ. ಸ್ಕ್ವೇರ್ ಇಂಚ್ ಮೀನ್ಸ್ ಈ ಕಡೆ 1 ಇಂಚು, ಆ ಕಡೆ 1 ಇಂಚು? ಅಂದರೆ ಡಿಪೆಂಡ್ಸು. ಹಾಂ, ಬೈ 1 by 1. 1 ಇಂಚ್ ಬೈ 1 ಇಂಚ್. 1 ಇಂಚ್ ಬೈ 1. ಸೊ ಇದು ಎಷ್ಟು ಇಂಚ್ ಇದೆ? ಇದು 1 ಇಂಚ್ ಇದೆ. 1 ಇಂಚ್, 1 ಸ್ಕ್ವೇರ್ ಇಂಚ್ ಇದೆ. ಓಕೆ. ಅಂದರೆ ಬೇಸಿಕ್ ಚಾರ್ಜ್ ಅಂತ ಇರುತ್ತೆ. ಓಕೆ. ಈಗ ಒಬ್ಬರು 1 ಡಾಟು ಹಾಕಿಸ್ತಾರೆ, ಮಚ್ಚೆ ಎಲ್ಲ ಹಾಕಿಸ್ತಾರೆ. ಹಾಂ ಹಾಂ. ಒಬ್ಬರಿಗೆ ಬ್ಯೂಟಿ ಮಚ್ಚೆಸ್ ಅಂತ ಇಲ್ಲೆಲ್ಲಾರು ಇಲ್ಲಿ. ಓಕೆ. ಸೊ ಅದಕ್ಕೆ ದೃಷ್ಟಿ ಬಿಟ್ಟು ಹಾಕ್ಸ್ಕೊತಾರೆ. ಹೌದು. ಓಕೆ. ಇವಾಗ ಪರ್ಮನೆಂಟ್ ಲಿಪ್ಪು ಬಂದಿದೆ, ಅಂದರೆ ಲಿಪ್ಸ್ಟಿಕ್. ಹಾಂ, ಪರ್ಮನೆಂಟ್ ಲಿಪ್ಸ್ಟಿಕ್ಕು? ಪರ್ಮನೆಂಟ್ ಲಿಪ್ಸ್ಟಿಕ್ ಹೋಗೋದೇ ಇಲ್ಲ? ಹೋಗೋದಿಲ್ಲ. ಹೌದಾ? ಐಬ್ರೋ ಬಂದಿದೆ ಈಗ. ಹಾಂ, ಹಂಗೆ ಮಾಡಿಸ್ಬಿಡು, ಹಂಗೆ ಇರುತ್ತೆ ಪರ್ಮನೆಂಟಾಗಿ? ಹೌದು. ಓ, ದೇಶ ಬದಲಾಗ್ತಾಯಿದೆ, ಕಾಲ ಬದಲಾಗ್ತಾಯಿದೆ ಸ್ನೇಹಿತರೆ. ಓಕೆ. ಸೊ ಬಿಗ್ ಬಾಸಲ್ಲಿ ಹಾಕಿದ್ರೆ ಅದು ಟ್ಯಾಟೂ ಎಲ್ರಿಗೂ? ಟ್ಯಾಟೂ ಅದೇ ಕಾರ್ತಿಕ್ ಹೇಳಿದ್ದ, ನಾನು ಬರೋ ಹಿಂದಿನ ದಿನ, ನೀತು ನನಗೆ ಈ ವೀಕೆಂಡಲ್ಲಿ ನಂಗೊಂದು ಒಳ್ಳೆ ಟ್ಯಾಟೂ ಬೇಕು ನೀತು, ಕಾಡ್ಗೆಯಿಂದ ಹಾಕು ಅಂದರೆ ಕಾಜಲ್ ಅಲ್ಲಷ್ಟೇ ಅವೈಲೇಬಲ್ ಅಲ್ಲ. ಸೊ ಹೇಳಿದ್ರು, ಬಂದ್ಬಿಟ್ಟೆ ಹೊರಗಡೆ. ಬಟ್ ಇಲ್ಲಿ ಬಂದಮೇಲೆ ಪರ್ಮನೆಂಟ್ ಟ್ಯಾಟೂ ಮಾಡೋಣ. ನೀವು ಹೇಳಿದ್ರಲ್ಲ ಆ್ಯಸ್ ಅ ಆರ್ಟಿಸ್ಟ್ ಟ್ಯಾಟೂ, ಸೊ ಡಿಪೆಂಡ್ಸ್, ಲೈಕ್ ಎಲ್ಲೋ ಹೈಡ್ ಆಗಿರೋ ಥರ ಏನಿದ್ರೆ ಮಾಡೋಣ ಅಂತ. ಓಕೆ. ವಿನಯ್ ಕೇಳ್ತಾ ಇದ್ರು. ಓಕೆ. ಓಕೆ. ಟ್ಯಾಟೂ ಬೇಕಂತ. ವೆರಿ ನೈಸ್. ಸೊ ಬಟ್ ಟ್ಯಾಟೂ ಈಗ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಅದು. ಫ್ಯಾಷನ್ ಸ್ಟೇಟ್ಮೆಂಟು. ಓಕೆ. ನಾವು ಹೇಗೆ ಕ್ಯಾರಿ ಮಾಡ್ತೀವಿ, ಹೇಗೆ ನಾವು ಟ್ಯಾಟೂ ಆದಮೇಲೆ ಹೇಗೆ ಪ್ರೊಜೆಕ್ಟ್ ಮಾಡ್ತೀವಿ, ಡಿಪೆಂಡ್ಸ್ ಆನ್ ಪರ್ಸನ್. ಓಕೆ, ನೈಸ್. ಸೊ ಬಿಗ್ ಬಾಸ್ ನೀವೇ ಕೇಳ್ಕೊಂಡು ಹೋಗಿದ್ದೆ ಅಥವಾ ಅವರೇ ಕರೆದಿದ್ದಾರೆ ಅದಕ್ಕೆ? ಬಿಗ್ ಬಾಸ್ಗೆ ಅವರೇ ಕರೆದಿದ್ದು. ಹಾಂ, ಬಟ್ ಹೆಂಗೆ ಸೆಲೆಕ್ಟ್ ಆದರೆ? ಹೌ ಡಿಡ್ ದೇ ಗೆಟ್ ಟು ನೋ ಅಬೌಟ್ ಯು? ಅದೇ ನಮ್ಮ ಪರ್ಸ್ನಾಲಿಟಿ, ಅವ್ರಿಗೆ ಮಾತಾಡಿಸ್ತಾರೆ, ನಮ್ಮ ಜರ್ನಿ ಕೇಳ್ತಾರೆ. ಇಂಟರ್ವ್ಯೂ ಎಕ್ಸಾಂಪಲ್. ಹೌದು, 3-4 ರೌಂಡ್ಸ್ ಇರುತ್ತೆ. ಓ, ಇಲ್ಲಿ ಚಾನಲಲ್ಲೇ? ಓಕೆ. ಸೊ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಹೇಗೆ ಈ ವ್ಯಕ್ತಿ ಸರ್ವೈವ್ ಆಗ್ತಾರ ಬಿಗ್ ಬಾಸ್ ಮನೆಯಲ್ಲಿ. ಎಕ್ಸಾಂಪಲ್ ನಮ್ದು ಈಗ ನನ್ನ ಸ್ಟ್ಯಾಂಡ್ ತಗೊಂಡೆ, ಲೈಕ್ ಇಲ್ಲಿವರೆಗೂ ನನ್ನ ಜರ್ನಿ ಸಕ್ಸಸ್ಫುಲ್ ಆಗಿರೋದಲ್ಲ. ಸೊ ಆ ರೀತಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು. ಆ್ಯಸ್ ನೀನು ಹೇಗೋ ಹಾಗೆ ಇರಬೇಕು. ಅಂದರೆ ಲೈಕ್ ಏನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟಾಗಿ ತೊಗೊಳ್ಳೋ ಥರ ನಿಮ್ಮ ವ್ಯಕ್ತಿತ್ವ ಅಲ್ಲಿ ಪ್ರೊಜೆಕ್ಟ್ ಆಗ್ತಾ ಬರುತ್ತೆ. ಲೈಕ್ ಸರಿ ತಪ್ಪು ಈಗ ಯಾವುದೋ ಒಂದು ಇರುತ್ತೆ, ಅಲ್ಲಿ ಯಾರು ಕೇಳೋರಿಲ್ಲ ನಿಮಗೆ. ಎಕ್ಸಾಂಪಲ್, ನೀವು ನನ್ನ ಫ್ರೆಂಡ್ ಆಗಿದ್ದರೆ ನಾನು ನಿಮ್ಗೆ ಕೇಳ್ತೀನಿ ಸಜೆಷನ್, ಇದು ರೈಟಾ ಇದು ರಾಂಗ ಅಂತ. ಬಟ್ ನೀವು ಕಾಂಪಿಟೇಟರ್ ಆಗಿರೋದ್ರಿಂದ ನಿಮ್ಗೆ ನಂಬಕ್ಕೆ ಆಗಲ್ಲ ಅಲ್ಲಿ ನಾನು. ಸೊ ಹಂಗೆ ನನ್ನ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಾನು ತಗೋತೀನಿ. ನೀವೇ ಡಿಸೈಡ್ ಮಾಡಬೇಕು. ಸೊ ನಿಮ್ಮ ಸ್ನೇಹಿತನೂ ನೀವೇ, ನಿಮ್ಮ ಎನಿಮಿ ನಾವೇ. ಈಗ ಏನಾದ್ರು ತಪ್ಪು ಡಿಸಿಷನ್ ತಗೊಂಡ್ರೆ, ರಾಂಗ್ ಆದರೆ ಹೊರಗಡೆ ಬರ್ತೀವಿ. ಒಂದು ಒಳ್ಳೆ ನಿರ್ಧಾರ ತಗೊಂಡು ಕರೆಕ್ಟ್ ಆಗಿರೋ ನಿಲುವನ್ನ ನಾವು ತಗೊಂಡ್ರೆ ನೀವಿನ್ನೂ ಸರ್ವೈವ್ ಆಗ್ತೀರಾ ಅಲ್ಲಿ. ಆಟದಲ್ಲೂ ಅಷ್ಟೇ, ಒಂದೊಂದು ಸತಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ಅವರು ಚೆಕ್ ಮಾಡಿ ತುಂಬ ಕೆಪೇಬಲ್ ಇದ್ದೀರಾ ಅಂತಂದರೆ ಅಷ್ಟೇ, ಸೊ ದೇ ವಿಲ್ ಸೆಲೆಕ್ಟ್. ಓಕೆ, ನೈಸ್. ಎಷ್ಟು ವಾರ ಇದ್ರಿ? ನಾನು 7 ವಾರ ಇದ್ದೆ. 7 50 ಡೇಸ್. 55. ಓ, 50 ಡೇಸ್ ಓಡಿದ್ರಿ ನಿಮ್ಮ ಸಿನಿಮಾ ಅಲ್ಲಿ? ಹಾಫ್ ಸೆಂಚುರಿ. ಹಾಫ್ ಸೆಂಚುರಿ.
ವೆರಿ ನೈಸ್. ಡಿಸ್ಲಾಯಲ್ಟಿ ತೋರಿಸಿದ್ರು ಅಂತ ನನಗೆ ನೀತು ಅವ್ರ ಮೇಲೆ ಅನ್ಸುತ್ತೆ. ಟೀಮ್ ಆಗಿ ನಾನು ನೋಡಿದ್ರೆ ನಾನು ಈಕ್ವಲ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಹೇಗೆ ಈಗ ಜನ ನೋಡೋ ರೀತಿ ಬದಲಾಗಿದೆಯಾ ಅಥವಾ ಹೌ ದ ಪೀಪಲ್ ಟ್ರೀಟ್ ತುಂಬಾ ಚೇಂಜ್ ಆಗಿದೆ. ಲೈಕ್ ಜನ ಕೊಡೋ ಪ್ರೀತಿ. ಇವಾಗ ಮೊದಲೆಲ್ಲ ನಂದು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಅಷ್ಟೇ ಆಗಿದ್ದು. ಅದಾದ್ಮೇಲೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಇಂಟರ್ನ್ಯಾಷನಲಿ. ಅಷ್ಟು ಐಡೆಂಟಿಫೈ ಆಗಿರಲಿಲ್ಲ, ಜನಕ್ಕೆ ಗೊತ್ತಿರಲಿಲ್ಲ ನೀತು ಅನ್ನೋದು ಯಾರು. ಈಗ ಎಕ್ಸಾಂಪಲ್ ಟ್ರಾನ್ಸ್ಜೆಂಡರ್ ಅಂದರೆ ಲೈಕ್ ಹೀಗೂ ಇರ್ತಾರ ಅನ್ನೋದೊಂದು, ಹೆಂಗಿರ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ನಾನು ಹೋಗಿ ಬಂದಮೇಲೆ ಓ ಹಿಂಗೂ ಇರ್ಬೋದಾ ಟ್ರಾನ್ಸ್ಜೆಂಡರ್ಸು, ಹೀಗೂ ಲೈಫ್ ಲೀಡ್ ಮಾಡ್ಬೋದಾ. ಸೊ ಅವರು ಮನುಷ್ಯರೇ, ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ, ಅವರು ಎಲ್ಲರ ಥರನೇ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅನ್ನೋದೊಂದು ಇದು ಬರುತ್ತೆ. ಲೈಕ್ ಆ ಒಂದು ಇದು ನೋಡಿದಾಗ ಜನರ ಮೈಂಡ್ ಸೆಟ್ಸ್ ಚೇಂಜ್ ಆಗಿದೆ. ಈಗ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಮೇಲಾಗಿ ಚಿಕ್ಕ ಮಕ್ಕಳೆಲ್ಲ ಬಂದು ಸೆಲ್ಫಿ ತಗೊಳ್ಳೋದು, ಖುಷಿಯಾಗಿ ಮಾತಾಡೋದು, ಅಕ್ಕ ನೀವೆಲ್ಲ ಚೆನ್ನಾಗಿ ಆಡ್ತಿದ್ರಿ, ಓಕೆ ಹಾಗೆ ಹೀಗೆ ಅಂತ. ಮುಗೀತು. ವಾವ್, ಸೂಪರ್. ಪ್ರಿಯಾ ಅವರ ಮ್ಯೂಸಿಕ್ ನೋಟ್, ಸಂಗೀತದ ನೋಟು ರೆಡಿ ಆಯಿತು. ಈ ಖುಷಿಗೊಂದು ಹಾಡು ಹೇಳಿ. ಸೊ ಈಗ ಪ್ರಿಯಾ ಅವರು ಮ್ಯೂಸಿಕಲ್ ನೋಟ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ, ಆ ಖುಷಿಗೊಂದು ಹಾಡು ಹೇಳ್ತಾರೆ. ನಗುವ ನಯನ ಮಧುರ ಮೌನ. ಅಲ್ಲ, ಆಡಕ್ ಬರಲ್ಲ ಅಂದ್ರೆ ಲಿರಿಕ್ಸ್ ನೆನಪಾಗ್ತಿಲ್ಲ ಅಂತ ಫುಲ್ ಹಾಡೇ ಹಾಡಿದ್ರಿ. ಸೂಪರ್, ತುಂಬಾ ಚೆನ್ನಾಗಿ. ಕಾಂಪಿಟೇಷನ್ಸ್ ಎಲ್ಲ ಇದಾವೆ, ಅಲ್ಲೆಲ್ಲ ಹೋಗಿ ಆಲ್ ದಿ ಬೆಸ್ಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸೂಪರ್. ನೀವು ಒಂದು ಹಾಡು ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ಸೊ ನಡೀತಾ ಇದೆ ಲೈಫು ಸೂಪರ್ ಸೆಲೆಬ್ರೇಷನ್ ತರ. ಒಂದೊಂದು ದಿನಾನೂ ಎಂಜಾಯ್ ಮಾಡ್ತಿದ್ದೀನಿ, ಒಂದೊಂದು ಕ್ಷಣನೂ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದ್ರೆ ಮನೆಗೆ ಒಂದು ಒಳ್ಳೆ ಮಗನೋ ಮಗಳು, ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತಲ್ಲ ಅದು ಕಂಪ್ಲೀಟ್ ಮಾಡಿದ್ದೀನಿ ನಾನು. ಅದೊಂದು ಖುಷಿ ಇದೆ. ಸೊ ಜನ ಎಲ್ಲ ನಮ್ಮ ತಾಯಿಗೆ ಬಂದು ಇವಾಗ ಒಳ್ಳೆ ಕೆಲಸ ಮಾಡಿದ್ರಿ ಅಕ್ಸೆಪ್ಟ್ ಮಾಡಿಕೊಂಡು ನೋಡಿ, ಇವಾಗ ನೀವು ಅಕ್ಸೆಪ್ಟ್ ಮಾಡಿದ್ರಿಂದಾನೇ ಒಂದು ಅಚೀವ್ ಮಾಡಕ್ಕೆ ಒಂದು ದಾರಿ ಆಯಿತು. ಈ ಥರ ಎಲ್ಲ ಹೇಳ್ತಾರೆ, ಖುಷಿ ಆಗ್ತಿದೆ. ಒಳ್ಳೆ ರೀತಿಯಿಂದ ಲೀಡ್ ಮಾಡ್ತಾ ಇದ್ದೀನಿ. ಬಟ್ ಸಮಾಜ ಬದಲಾಗ್ತಾ ಇದೆ ನಿಧಾನಕ್ಕೆ. ಖಂಡಿತ. ಅದೇ ನಾ ಹೇಳ್ದಂಗೆ ಚಿಕ್ಕ ಮಕ್ಕಳೆಲ್ಲ ಬಂದು ಮಾತಾಡ್ಸಿದ್ರಲ್ಲ. ಸೊ ನೆಕ್ಸ್ಟ್ ಜನ್ರೇಷನಲ್ಲಿ ಈಗ ಎಕ್ಸಾಂಪಲ್ ಅವ್ರ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರೋ ಇರ್ತಾರೆ ನಮ್ಮ ಥರ. ಸೊ ಅವ್ರಿಗೆ ಇವಾಗ ಒಂದು ಒಳ್ಳೆ ಐಡೆಂಟಿಟಿ ಸಿಗುತ್ತೆ. ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು, ಅವರು ಒಂದು ಒಳ್ಳೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಮುಂದುವರಿಬೋದು, ಅವ್ರನ್ನೂ ಗುರ್ತಿಸ್ಕೋಬೋದು, ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು. ಅಂದರೆ ನೀವು ಹೇಳ್ದಾಗೆ ಚೇಂಜ್ ಆಗ್ತಿದೆ. ವೆರಿ ನೈಸ್. ಇದು ಹೋಗಿರೋದು ಏನು ಮಾಡೋಕ್ಕಾಗಲ್ಲ, ಬಟ್ ಮುಂದಿನ ಜನ್ರೇಷನ್ನ ನಾವು ಚೇಂಜ್ ಮಾಡ್ಬೋದು. ಎಸ್, ಓಕೆ. ಸೊ ಮುಂದೆ ಏನು ಕನಸುಗಳು? ಮುಂದೆ ಕನಸು ಸಿಕ್ಕಾಪಟ್ಟೆ ಇದೆ. ನಾನು ಯಾವಾಗಲೂ ಹೇಳೋ ಹಾಗೆ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು ಅನ್ನೋದೊಂದು ವ್ಯಕ್ತಿತ್ವ ನಂದು. ಸೊ ಹಾಗಾಗಿ ಹೋಗ್ತಾ ಇದೆ, ಮೂವೀಸ್ ಮಾಡ್ತಾ ಇದ್ದೀನಿ ಈಗ. ಉಪೇಂದ್ರ ಸರ್ ಜೊತೆಗೆ ಮಾಡಿದ್ದೀನಿ. ಯಾವ ಫಿಲ್ಮ್ ಡೈರೆಕ್ಷನ್ ಅಲ್ಲಿ UI ಮೂವಿ ಮಾಡಿದ್ದೀನಿ. ಸೊ ಪಾತ್ರ ಹೇಳ್ಬೋದಾ ಬೇಡವಾ? ಪಾತ್ರ ಡಿಸ್ಕ್ಲೋಸ್ ಮಾಡಂಗಿಲ್ಲ, ನಿಮ್ಗೆ ಗೊತ್ತಲ್ಲ ಉಪೇಂದ್ರ ಸರ್ ಅಂದಮೇಲೆ ಒಳ್ಳೆ ಕ್ರಿಯೇಟಿವ್ ಮಾಡಿರ್ತಾರೆ. ಹೌದು, ಬಟ್ ಇಟ್ಸ್ ಇಂಪಾರ್ಟೆಂಟ್ ರೋಲ್. ಒಳ್ಳೆ ಇಂಪಾರ್ಟೆಂಟ್ ರೋಲ್. ನಾವು ಸರ್ ಜೊತೆಗೆ ಟ್ರಾವೆಲ್ ಮಾಡುವಂಥ ರೋಲು. ತುಂಬಾ ಪವರ್ಫುಲ್ ಇದೆ ಕ್ಯಾರೆಕ್ಟರ್. ಒಂದು ಅಂದ್ರೆ ಶಕ್ತಿ ಅನ್ನೋದನ್ನ, ಒಂದು ಎನರ್ಜಿ ಅನ್ನೋದನ್ನ ತೋರಿಸಿದ್ದಾರೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಥರ. ವೆರಿ ನೈಸ್. ಸೊ ಶೂಟಿಂಗ್ ನಡಿಬೇಕಾದ್ರೆ ಹೇಳಿದ್ರು, ಮೈಕಲ್ಲಿ ಹೇಳ್ತಾ ಇದ್ರು ವೆರಿ ವೆರಿ ಗುಡ್ ಅಂತ. ಸೊ ಅವ್ರ ಹತ್ರ ಒಂದು ವೆರಿ ಗುಡ್ ಅನ್ಸ್ಕೊಳ್ಳೋದು ಒಂದು ಬಹುಮಾನ ತಗೊಂಡಂಗಿತ್ತಲ್ಲ ಆ ಸಂದರ್ಭದಲ್ಲಿ. ವೆರಿ ನೈಸ್. ಓಕೆ. ಸೊ ತೆಲುಗು ಮಾಡ್ತಾ ಇದ್ದೀನಿ ಈಗ. ಈಗ ನೀವು ಚಿತ್ರ ನಟಿ ನೀವು? ಹೌದು. ಪ್ರಖ್ಯಾತ ಚಿತ್ರ ನಟರ ಜೊತೆ ಕೂತಿದ್ದೀವಿ. ಬಹುಶಃ ನಾವು ಬೇಗ ಬಂದಿಲ್ಲ ಮೇಡಮ್, ಆ ಫಿಲ್ಮ್ಗಳು ರಿಲೀಸ್ ಆಗಿ ಸ್ಟಾರ್ ಆಗ್ಬಿಟ್ರೆ ನಮಗೆ ಯಾರೋ ಇನ್ನೊಂದು ತಂದ್ಬಿಡ್ತಾರೆ ಬಹುಶಃ ಅನ್ನಲ್ಲ ಅವರು. ನನ್ನ ಬಗ್ಗೆ ಗೊತ್ತಲ್ಲ ನಿಮ್ಗೆ, ಯಾವತ್ತು ಮರೆಯಲ್ಲ. ಓಕೆ. ಮತ್ತೆ ಯಾವತ್ತು ಗ್ರಾಟಿಟ್ಯೂಡ್ ಇದ್ದೇ ಇರುತ್ತೆ. ಓಕೆ. ನಾವು ಬೆಳೆದ್ ಬಂದ ದಾರಿ ಯಾವತ್ತು ಮರಿಬಾರ್ದು, ಬೇರನ್ನ ಮರಿಬಾರ್ದು. ಸೊ ಅದೇ ವ್ಯಕ್ತಿತ್ವ ಇರೋದು ನನಗೆ. ಸೊ ಹಾಗಾಗಿ ಯಾವತ್ತೂ ಹಿಂಗೆ ಇರ್ತೀನಿ ನಾನು, ಕಡೆ ಸಾಯೋವರೆಗೂ ಹಿಂಗೆ ಇರ್ತೀನಿ. ಸೊ ಈಗ ತೃತೀಯ ಲಿಂಗಿಗಳು ಕೂಡ ಪಾರ್ಟ್ನರ್ ಅಂತ, ಲೈಫ್ ಪಾರ್ಟ್ನರ್, ಕಂಪ್ಯಾನಿಯನ್. ಸೊ ನೀವೇನಾದ್ರು ಪ್ಲಾನ್ ಮಾಡೋರು ಆ ಥರ? ಖಂಡಿತ ಪ್ಲಾನ್ಸ್ ಇದೆ. ಬಟ್ ನನಗೆ ಆದಂಥ ವ್ಯಕ್ತಿ ಬರಬೇಕಲ್ಲ, ಅವನು ಅಷ್ಟು ಕ್ಲಿಯರ್ ಇರ್ಬೇಕು ಮೈಂಡಲ್ಲಿ. ಮತ್ತೆ ನನ್ನ ಅಕ್ಸೆಪ್ಟ್ ಮಾಡ್ತಿದ್ದಾನೆ ಅಂದರೆ ಅವನಿಗೂ ಒಂದೆರಡು ಮಾತು ಕೇಳಿ ಬರುತ್ತೆ ಸಮಾಜದಲ್ಲಿ. ಸೊ ಅದಕ್ಕೆಲ್ಲ ನಿಂತು ನನ್ಗೆ ಯಾರಾದರೂ ಅಕ್ಸೆಪ್ಟ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ
ಸೊ 100% ನನಗೂ ಎಸ್ ಅಂತೀರಿ? ಎಸ್ ಅಂತೀನಿ. ಮುಂದೆ ಅದಾದಮೇಲೆ ಒಂದು ಮಗುನ ದತ್ತಕ್ಕೆ ತಗೋಬೇಕಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೊಂದು ಒಳ್ಳೆ ಎಜುಕೇಷನ್ ಕೊಟ್ಟು, ನನ್ನಾತ್ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ, ಅದರಲ್ಲಿ ಯಾರಿಗೂ ನನ್ನ ಕಡೆಯಿಂದ ಒಂದು ಎಜುಕೇಷನ್, ಆ ಪ್ರೀತಿ ಸಿಗ್ತಾ ಇದೆ ಅಂದರೆ ಆ ಒಂದು ತಾಯ್ತನನ ಅದ್ರ ಮುಖಾಂತರ ತೋರಿಸ್ಬೇಕಂತ ಇದೆ. ಸೊ ಹಾಗಾಗಿ ಲೆಟ್ಸ್ ಸಿ ಇನ್ ದಿ ಫ್ಯೂಚರ್. ಸೊ ಇಮಿಡಿಯೇಟ್ಲಿ ಸರ್ ತೃತೀಯ ಲಿಂಗಿಗಳು ಮಕ್ಕಳಾಗೋ ಚಾನ್ಸೇ ಇಲ್ಲ. ಆ ಟೆಕ್ನಾಲಜಿನೂ ಬರ್ತಾ ಇದೆ, ಬಟ್ ಅದು ಸೇಫ್ ಅಲ್ಲ. ಅದು ತುಂಬ ಅಂದರೆ ಲೈಕ್ ತುಂಬ ವೇರಿಯೇಷನ್ಸ್ ಇರುತ್ತಲ್ಲ, ಸರ್ಜರೀಸ್ ಅದು ಇದು ಅಂತ. ಸೊ ಹಾಗಾಗಿ ಅದೇ ನಾ ಹೇಳಿದಾಗ ಅನಾಥ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ. ಕರೆಕ್ಟ್. ಸೊ ಅವ್ರನ್ನೊಬ್ರನ್ನ ದತ್ತಕ್ಕೆ ತಗೊಳ್ಳೋದ್ರಿಂದ ತಾಯ್ತಾನ ಏನು ಕಡಿಮೆ ಆಗಲ್ಲ, ನಮ್ಮ ಮಕ್ಕಳೇ ಆಗ್ಬೇಕಂತೇನಿಲ್ಲಲ್ಲ. ಸೊ ಇನ್ನೊಬ್ಬರ ಮಕ್ಳಿಗೂ ನಾವು ಆ ಪ್ರೀತಿ ಕೊಟ್ಟು ಅವ್ರಿಗೂ ಒಂದು ದಾರಿದೀಪ ಆಗುತ್ತೆ, ಅವ್ರಿಗೊಂದು ಒಳ್ಳೆ ಜರ್ನಿನ ನಾವು ನಮ್ಮ ಕಡೆಯಿಂದ ಕೊಡ್ಬೋದಲ್ಲ, ಆ ಕೆಪಬಿಲಿಟಿ ಇದ್ದಾಗ. ಎಸ್. ಇದೆಲ್ಲ ಮುಂದಿನ ಪ್ಲಾನ್ಸ್ ಇದೆ. ಮತ್ತೆ ನಮ್ಮ ಕಮ್ಯುನಿಟಿಗೂ ಅಂದರೆ ನನ್ನೊಂದು ಲೈಫ್ ಸ್ಟೋರಿನೇ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ಸೊ ನಾವು ಹೋಗಿ ಏನೋ ಒಂದು ಕೆಲಸ ಮಾಡಿ ತೋರಿಸ್ಬೇಕಂತೇನಿಲ್ಲ. ಈಗ ಎಕ್ಸಾಂಪಲ್ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ನ ನೋಡಿ ನಾವು ಕಲಿತೀವಿ ಎಷ್ಟೊಂದು ಇದರಲ್ಲಿ. ವಿಷ್ಣುವರ್ಧನ್ ಸರ್, ಅದೇ ಅವ್ರು ಬೆಳೆದು ಬಂದಂಥ ದಾರಿ, ಅವ್ರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ. ಅವ್ರ ಜೀವನ ಹೇಗೆ ನಡೆಸಿದ್ರು, ಅವ್ರು ಎಷ್ಟು ಕಷ್ಟಪಟ್ಟರು. ಸೊ ಹಾಗೆ ನಮ್ಮ ಜೀವನನೂ ಇನ್ನೊಬ್ರಿಗೆ ದಾರಿದೀಪ ಆಗಿ ಇನ್ಸ್ಪೈರ್ ಆಗುತ್ತಂದರೆ ಸೊ ಅದು ಒಳ್ಳೆ ವಿಚಾರ ಅಲ್ಲ. ಬಟ್ ಈಗಲೂ ತೃತೀಯ ಲಿಂಗಿಗಳು ಸಿಗ್ನಲ್ ಬರ್ತಾರೆ, ಅಲ್ಲಲ್ಲಿ ಕೇಳ್ತೀವಿ ಸ್ವಲ್ಪ ಅಲ್ಲೆಲ್ಲೋ ತೊಂದರೆ ಕೊಟ್ಟರು ಅಂತ. ಸೊ ಅವ್ರೇನು ಬೇರೆ. ಸೊ ಇವನ್ ನಾನು ಹೋಗ್ಬೇಕಾದ್ರೆ ಒಂದ್ಸತಿ ಸಿಗ್ನಲ್ ಎಲ್ಲ ಬಂದು ನಮ್ಮನ್ನೇ ಕೇಳ್ತಾರೆ. ನನ್ನ ಒಂದೊಂದು ಸತಿ ಐಡೆಂಟಿಫೈ ಮಾಡಲ್ಲ, ಈಗ ತಮಿಳ್ನಾಡಿಂದ ಬಂದಿರ್ತಾರಲ್ಲ. ಸೊ ನನಗೂ ಬೇಜಾರಾಗುತ್ತೆ, ಯಾಕೆ ಇನ್ನೂ ಇಷ್ಟು ಸ್ಟಾಪ್ ಆಗ್ತಿಲ್ಲ, ಇದು ಯಾಕೆ ಇನ್ನೂ ನಡೀತಾ ಇದೆ ಅಂತ. ಬಟ್ ನಾನು ಇವಾಗ ಜಸ್ಟ್ ಹೇಳೋ ಪ್ರಕಾರ ಬದಲಾವಣೆ ಬರುತ್ತೆ, ಖಂಡಿತ ಬರುತ್ತೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಈಗ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ, ಕಾರ್ಯರೂಪಕ್ಕೆ ಬರೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ರಾತ್ರೋರಾತ್ರಿ ಆಗಲ್ಲ, ರಾತ್ರಿ ಯಾವುದೂ ಆಗಲ್ಲ, ಯಾಕಂದ್ರೆ ತುಂಬ ದಿನದ ನಡೆದು ಬಂದಿರೋದಲ್ಲ ಅದು. ಸೊ ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ, ಅದು ಕಂಫರ್ಟೇಬಲ್ ಲೈಫ್ ಅಂತಾರೆ ಅದಕ್ಕೆ. ಇವಾಗ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿದ ಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಓಕೆ. ಯಾಕಂದ್ರೆ ಅವ್ರಿಗೂ ಅನಿಸುತ್ತೆ, ಓಕೆ ನಮ್ಮ ತಂದೆ ತಾಯಿ ಅಷ್ಟು ಸಪೋರ್ಟ್ ಮಾಡ್ತಾರೆ. ಈಗ ಅವ್ರೇನಾದರೂ ಆ ಕೆಲಸ ಮಾಡಿದರೆ ಅವ್ರ ತಂದೆ ತಾಯಿ ಮರ್ಯಾದೆ ಹೋಗ್ತಿರುತ್ತೆ. ಇವಾಗ ಅವ್ರ ತಂದೆ ತಾಯಿನೂ ಇರಲ್ಲ, ಯಾರೂ ಇರಲ್ಲ, ಓಕೆ ನಾನು ಮಾಡಿದ್ದೆ ಇದು ಅಂತ ಆ ರೀತಿ ಹೋಗಿರ್ತಾರೆ ಹೊರತಾಗಿ ಅವ್ರಿಗೂ ಇರಲ್ಲ ಆ ಮೈಂಡು. ಯಾವಾಗ ಆಕ್ಸೆಪ್ಟೆನ್ಸ್ ಸಿಗುತ್ತೆ, ಫ್ರೆಂಡ್ಶಿಪ್ಪು, ಒಂದು ಸಮಾಜದಲ್ಲಿ ಒಂದು ಐಡೆಂಟಿಟಿ ಸಿಗುತ್ತಲ್ಲ, ಅವಾಗ ಈ ಕೆಲಸಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೈಸ್. ಸೊ ಅದೇ ನಾ ಹೇಳಿದಾಗೆ ಇಟ್ ವಿಲ್ ಟೇಕ್ ಟೈಮ್. ಓಕೆ, ನೈಸ್. ಸೊ ಅದು ಆ ಥರ ಆಗಲಿ ಅನ್ನೋದು ನನ್ನ ಒಂದು ಆಸೆ. ಸೊ ನನ್ನೊಂದು ಆಸೆ ಏನಂತಂದರೆ ನಮ್ಮ ಕಮ್ಯುನಿಟಿ ಜನನ ಎಲ್ಲ ಕ್ಷೇತ್ರಗಳಲ್ಲಿ ನಾನು ನೋಡ್ಬೇಕಂತ ಆಸೆ. ಸೊ ನಾಟ್ ಓನ್ಲಿ ಡ್ಯಾನ್ಸಿಂಗು, ಮೇಕಪ್ಪು ಅಷ್ಟೇ ಸೀಮಿತ ಆಗಬಾರ್ದು, ಗೌರ್ಮೆಂಟಲ್ಲೂ ಅಷ್ಟೇ, ಗೌರ್ಮೆಂಟ್ಸ್ ಇದರಲ್ಲೂ ಇವಾಗ ಸಿವಿಲ್ ಸರ್ವಿಸಸ್ ಅಲ್ಲ ಅವಕಾಶ ಕೊಟ್ಟಿದೆಯಾ ಸರ್ಕಾರ ಅಥವಾ ಕಾನೂನು? ಅದೇ 100% ಹೌದು, 100% 1% ನಮಗೂ ಹಕ್ಕಿದೆ ಅಂತ ಇದೆ. ಅಂದರೆ ಯಾವುದೇ ಗೌರ್ಮೆಂಟ್ ಜಾಬ್ ಬಂದಿದೆಯಾ ಕಾನೂನು? ಬಂದಿದೆ. ಓ, 1% ರಿಸರ್ವೇಷನ್ ಇದೆ. ಹೌದೌದು ಇದೆ. ಆ ಕಾರ್ಯರೂಪಕ್ಕೆ ಬಂದಿಲ್ಲ, ಅದು ಯಾರು ಅಪ್ಲೈ ಮಾಡ್ತಿಲ್ಲ, ಯಾರು ಮುಂದೆ ಹೋಗಿ ಬೇಕು ಅಂತ ಹೋಗ್ತಾ ಇಲ್ಲ. ಸೊ ಅದು ಬರ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಆಗಲಿ ಅನ್ನೋದು ನನ್ನೊಂದು ಆಸೆ. ಓಕೆ, ನೈಸ್, ಶುಭವಾಗಲಿ. ಸೊ ನೀವು ಗದಗ್ನ ಮಂಜುನಾಥ ಆಗಿದ್ರೆ ನೀತವಾಗಿದ್ದಕ್ಕೆ ಯಾವುದೋ ರಿಗ್ರೆಟ್ಸ್ ಇಲ್ಲ ಈಗ? ಇಲ್ಲ, ಖಂಡಿತ ಇಲ್ಲ. ನೀತವಾಗಿ ಸಂತೋಷವಾಗಿದ್ದೀರಿ? ನೀತವಾಗಿ ಸಂತೋಷವಾಗಿದ್ದೀನಿ. ನಂದು 25 ವರ್ಷ ಏನು ನಾನು ಅಂದರೆ ಲೈಕ್ ನಾನು ಓಪನ್ ಅಪ್ ಆಗಿರಲಿಲ್ಲಲ್ಲ, ಮಂಜುನಾಥ ಆಗಿ ಒಳಗಡೆ ಅದು ಆ್ಯಕ್ಚುಲಿ ನಾನು ಇಲ್ದಿರೋ ಲೈಫ್ ಅದು. ಅದು ಕ್ಷಣನೂ ನಾನು ಜೀವಿಸಿರ್ಲಿಲ್ಲ, ನಾನಾಗಿ ಜೀವಿಸಿರ್ಲಿಲ್ಲ. ಅದಾದಮೇಲೆ ಈಗ ನಾನು ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಒಂದೊಂದು ದಿನನೂ ಜೀವಿಸ್ತಾ ಇದ್ದೀನಿ. ಒಂಥರ ಹೆಂಗಂದ್ರೆ ಹೊಸ ಹುಟ್ಟು ಥರ. ನಮ್ಮ ಮಮ್ಮಿ ಈಗ 2ನೇ ಸತಿ ಜನ್ಮ ಕೊಟ್ಟಂಗೆ ನನಗೆ. ಓಕೆ, ಒಳ್ಳೆದಾಗಲಿ. ಸೊ ನಮ್ಮ ನೀತು ಅವರಿಗೆ, ನಮ್ಮ ಸಹೋದರಿ ನೀತು ಅವ್ರು ಶುಭವಾಗಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಅವರಂಥ ಧೈರ್ಯ ಎಲ್ಲರೂ ಮಾಡಲಿ, ಅವರ ಬದುಕಲ್ಲಿ ಅವರೇ ಹಾಕೊಂಡಿದ್ದಾರೆ ಕೈ ಮೇಲೆ, ಒನ್ ಲೈಫ್ ಒನ್ ಚಾಯ್ಸ್ ಅಂತ. ಮೇಕ್ ಇಟ್ ಹ್ಯಾಪನ್. ಇದು ನಮ್ಮ ಕಮ್ಯುನಿಟಿಯವ್ರು ಅಷ್ಟೇ ಅಲ್ಲ, ಎಲ್ಲರಿಗೂ ಆ ಚಾನ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ. ಎಲ್ಲರಿಗೂ ಈಗ ಎಷ್ಟೊಂದು ಜನ ಕುಂಟ್ರಿದ್ದಾರೆ. ಸೊ ಅವ್ರನ್ನ ನಾವು ಹೋಲಿಸಿದ್ರೆ ನಾವು ಬೆಟ್ರ್ ಅಲ್ವಾ? ಎಲ್ಲರಿಗೂ ಕಣ್ಣಿದೆ, ಕೈಕಾಲಿದೆ, ಬುದ್ಧಿ ಕೊಟ್ಟಿದ್ದಾನೆ ದೇವರು, ಎಲ್ಲ ರೀತಿಯಿಂದ ನಾವು ಯುಟಿಲೈಸ್ ಮಾಡ್ಕೋಬೋದು. ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ. ಬಟ್ ಒಂದೊಂದು ಸತಿ ಏನಾದರೂ ಮಾಡ್ಬೇಕಂತ ಹೊರಟಾಗ ಎಷ್ಟೊಂದು ಅಡೆತಡೆಗಳಿರುತ್ತೆ. ಮೇ ಬಿ ಆ ಅಡೆತಡೆ ಬಂದಾಗಲೇ ನಮ್ಮ ಕೆಪಬಿಲಿಟಿ ನಮ್ಗೆ ಗೊತ್ತಾಗುತ್ತೆ, ನಾವೆಷ್ಟು ಮುಂದೆ ಹೋಗ್ಬೋದು, ಹೇಗೆ ಜೀವನ ಸಾಗಿಸ್ಬೋದು ಅಂತ.
ಸೊ ನಮ್ಮ ಕಮ್ಯುನಿಟಿ ಅಷ್ಟೇ ಅಲ್ಲ, ಎಲ್ಲರಲ್ಲೂ ಇರುತ್ತೆ ಆ ಒಂದು ಧೈರ್ಯ, ಒಂದು ಟ್ಯಾಲೆಂಟ್. ಅದನ್ನು ನಾವು ತಂದು ಒಳ್ಳೆ ಪ್ರಜೆಯಾಗಿ ಅನ್ನೋದು ನನ್ನ ಮಾತು. ಗ್ರೇಟ್, ಆಲ್ ದ ಬೆಸ್ಟ್. ಶುಭವಾಗಲಿ ನೀತು ಅವರ ಬದುಕಿಗೆ. ಸೊ ಬಿಗ್ ಬಾಸಲ್ಲಿ ನೀವೆಲ್ಲ ನೋಡಿದ್ರಿ ಅವ್ರನ್ನ, ಆದರೆ ಅವರ ಹಿಂದಿನ ಬದುಕು ಹೇಗಿತ್ತು ಅವ್ರ ಕಲಾ ಮಾಧ್ಯಮದಲ್ಲಿ ಹಂಚ್ಕೊಂಡಿದ್ದಾರೆ. ಆ ಸಂದರ್ಶನದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಅವ್ರು ಶುಭವಾಗಲಿ. ಹೇಗೆ ನಿಮ್ಮ ನಂಬರ್ ಹಾಕ್ಬೋದಾ ಟ್ಯಾಟೂ ಹಾಕ್ಸ್ಕೊಳ್ಳೋ ಆಸಕ್ತರಿಗೆ? ಖಂಡಿತ. ಇವ್ರ ನಂಬರ್ ಅಲ್ಲ ಸ್ನೇಹಿತರೆ, ಅವ್ರ ಆಫೀಸ್ ನಂಬರ್ ಅದು. ಸೊ ಡೋಂಟ್ ಮಿಸ್ಟೇಕ್, ನೀವು ಫೋನ್ ಮಾಡಿ ನೀತು ಅವ್ರ ನಂಬರ್ ಕೊಡಿ, ಒಂದು ಹಾಯ್ ಹೇಳ್ಬೇಕು, ಪ್ಲೀಸ್ ಡೋಂಟ್ ಆಸ್ಕ್, ಯಾಕಂದರೆ ಅವ್ರು ಬಿಸಿ ಇರ್ತಾರೆ. ಕರೆಕ್ಟಾ? ಪರ್ಟಿಕ್ಯುಲರ್ ಆಗಿ ನಾನೇ ಮಾಡಬೇಕು ಅಂತಂದರೆ ಸೊ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾನು ಮಾಡ್ಕೊಡ್ತೀನಿ. ಟಿಟ್ ಫಾರ್ ಟ್ಯಾಟೂ ಅಂತ ಹೇಳಿ ಅವರ ಟ್ಯಾಟೂ ಸ್ಟುಡಿಯೋ JP ನಗರ, ಎಕ್ಸಾಕ್ಟ್ಲಿ ಬ್ರಿಗೇಡ್ ಮಿಲಿನಿಯಂ ಎದುರುಗಡೆ ಇದೆ, ಸರ್ಕಲ್ ಇದೆ ಇಲ್ಲೊಂದು ಪಕ್ಕದಲ್ಲೇ. ಸೊ ಲೊಕೇಶನ್ ಹಾಕಿರ್ತೀನಿ, ಪಿಜ್ಜಾ ಹಟ್ 7th ಫೇಸ್ ಪಿಜ್ಜಾ ಹಟ್ ಮೇಲ್ಗಡೆ ಲೊಕೇಶನ್ ಹಾಕಿದ್ದೀನಿ, ಬನ್ನಿ. ಸೊ ಇಟ್ಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಶುಭವಾಗಲಿ. ಸೊ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಆಗೇ ಇರಲಿ, ಲೈಫ್ ಚೆನ್ನಾಗಿ ಬದುಕಿ, ಎಲ್ಲರೂ ಸಮಾನವಾಗಿ ಕಾಣುವಂಥ ಮನಸ್ಸು ಎಲ್ರಿಗೂ ಬರಲಿ ಅಂತ ಕೇಳ್ಕೊಂಡು. ಸೊ ನಿಮ್ಮ ವಿಡಿಯೋಸ್ ಅಷ್ಟೇ, ನಂದು ವಿಡಿಯೋ ಆದಮೇಲೆ ನಾನು ನೋಡ್ತಾನೆ ಇರ್ತಿದ್ದೆ. ಸೊ ಎಷ್ಟೊಂದು ಇನ್ಫಾರ್ಮೇಷನ್ನು, ಎಷ್ಟೊಂದು ನಮಗೆ ಗೊತ್ತಿಲ್ಲದಿರೋ ಒಂದು ಸತ್ಯಗಳನ್ನ, ಅಂದರೆ ಲೈಕ್ ಅವ್ರ ಜರ್ನಿ, ಇನ್ಸ್ಪೈರಿಂಗ್ ಸ್ಟೋರೀಸ್ನ ನಾವು ಕೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಒಂದು ಒಳ್ಳೆ ವಿಡಿಯೋಸ್ ಎಲ್ಲ ಅಷ್ಟು ರಿಸ್ಕಲ್ಲಿ ತೊಗೊಂಡು ಅಲ್ಲಿ ಹೋಗಿ ಆ ಊರಿಗೆ ಹೋಗಿ ಮಾಡ್ತಿರಲ್ಲ. ಸೊ ಇಟ್ಸ್ ಕೈ ಕಾಲು ಕೊಟ್ಟವನಲ್ಲ ದೇವರು. ಹೌದು. ಒಳ್ಳೆದಾಗಲಿ. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.